ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲ್ಲರಿ ಡಿಸೈನ್ ಮಿಸ್ ಆಗಿರೋ ನ್ಯೂಸ್ ಕೇಳಿ ವಿರಾಜ್ಗೆ ಶಾಕ್ ಆಯ್ತು. ಅದ್ರಲ್ಲಿ ಬೇರೆ ಸುರಭಿ ಒಂದೇ ಸಮನೆ ಅಳ್ತಾ ಇದ್ಲು. ಸುರಭಿ, ರಿಲ್ಯಾಕ್ಸ್, ಡೋಂಟ್ ವರಿ, ನಾನು ಈಗಲೇ ಬರ್ತೀನಿ ಅಂತ ಸಮಾಧಾನ ಮಾಡ್ತಾ ಕಾಲ್ ಕಟ್ ಮಾಡ್ದ. ನಾಳೆ ನಡೆಯೋ ಎಕ್ಸಿಬಿಷನಲ್ಲಿ ಸುರಭಿ ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತಾನೆ ಯಾರೋ ಪ್ಲಾನ್ ಮಾಡಿದ್ದಾರೆ. ಇಲ್ಲ ಅಂದ್ರೆ ಎಲ್ಲ ಕಡೆ ಕ್ಯಾಮ್ರಾ ಇದ್ರೂ ಜ್ಯುವೆಲ್ಲರಿ ಮಿಸ್ ಆಗೋಕೆ ಹೇಗೆ ಸಾಧ್ಯ? ಇವನ್ ಕಾರಿಡಾರಲ್ಲೂ ಕೂಡ ಕ್ಯಾಮ್ರಾ ಫಿಕ್ಸ್ ಇದೆ. ಎಲ್ಲ ಕಡೆ ಇಷ್ಟು ಸೇಫ್ಟಿ ಇದ್ರೂ ಕ್ಯಾಮ್ರಾ ಕಣ್ ತಪ್ಪಿಸಿ ಯಾರು ತಗೊಂಡು ಹೋಗಿರ್ಬೋದು? ಐ ಆಮ್ ಶ್ಯೂರ್ ಇದು ಔಟ್ಸೈಡರ್ ಮಾಡಿರೋದಲ್ಲ, ನಮ್ಮವರೇ ಯಾರೋ ಮಾಡಿದ್ದಾರೆ ಅಂತ ವಿರಾಜ್ ಯೋಚನೆ ಮಾಡ್ತಾ ಇದ್ದ. ವಿರಾಜ್ ಯಾವುದೋ ಯೋಚನೆಯಲ್ಲಿ ಮುಳುಗಿ ಹೋಗಿರೋದು ನೋಡಿ ಸೈಟ್ ಓನರ್, ಹಲೋ ಸರ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ಮನೆ ಪರ್ಚೇಸ್ ಮಾಡ್ತೀರಾ ಇಲ್ವಾ? ಬೇಗ ಹೇಳಿ, ನಂಗೆ ಟೈಮ್ ಆಯಿತು ಅಂತ ಸಿಡಿಮಿಡಿ ಮಾಡ್ದ. ಮನೆ ತಗೊಳ್ಳೋರ ಹತ್ರ ಆದರೆ ಎಷ್ಟು ಹೊತ್ತು ಬೇಕಾದರೂ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು. ಆದರೆ ಮನೆ ತಗೊಳ್ಳೋ ಯೋಗ್ಯತೆನೇ ಇಲ್ದವ್ರ ಹತ್ರ ಮಾತಾಡಿ ಯೂಸ್ ಇಲ್ಲ ಅನ್ನೋದು ಸೈಟ್ ಓನರ್ ಥಿಂಕಿಂಗ್ ಆಗಿತ್ತು. ವಿರಾಜ್ ತನ್ನ ಯೋಚನೆಯಿಂದ ಹೊರಗೆ ಬಂದು, ಎಸ್, ನಾನು ಈ ಮನೆ ಪರ್ಚೇಸ್ ಮಾಡ್ತಾ ಇದ್ದೀನಿ, ಬಟ್ ನನಗೀಗ ತುಂಬ ಅರ್ಜೆಂಟ್ ಕೆಲಸ ಬಂದಿದೆ, ಐ ಹ್ಯಾವ್ ಟು ಗೋ. ಇಫ್ ಯು ಡೋಂಟ್ ಮೈಂಡ್, ಈ ಫಾರ್ಮಾಲಿಟೀಸ್ ಎಲ್ಲ ನೀವೇ ಫಿನಿಷ್ ಮಾಡ್ತೀರಾ ಅಂತ ರಿಕ್ವೆಸ್ಟ್ ಮಾಡ್ತಾ ತನ್ನ ಜೇಬಿಂದ ಕಾರ್ಡ್ ತೆಗೆದು ಅವನ ಕೈ ಕೊಟ್ಟ. ಅದರ ಜೊತೆ ಪಿನ್ ನಂಬರ್ ಕೂಡ ಕೊಟ್ಟ. ಎಲ್ಲ ಕೆಲಸ ಆದ್ಮೇಲೆ ಕಾಲ್ ಮಾಡಿ ಅಂತ ಹೇಳಿ ಅವಸರದಿಂದ ಹೊರಟ. ಅರೆ ಸರ್, 1 ನಿಮಿಷ ಅಂತ ಸೈಟ್ ಓನರ್ ಕರೀತಾ ಇದ್ರು. ವಿರಾಜ್ ತಿರುಗಿ ನೋಡ್ಲೇ ಇಲ್ಲ. ಅಲ್ಲ, ಯಾರಾದರೂ ಈ ಲೆವೆಲ್ ಬಿಲ್ಡಪ್ ಕೊಡ್ತಾರ? ಇವನ್ ಕಾರ್ಡ್ ಕೊಟ್ಟ ತಕ್ಷಣ ಈ ಕಾರ್ಡಿಂದ 1.5 ಕೋಟಿ ಬಂದುಬಿಡುತ್ತೆ ಅನ್ನೋ ಹಾಗೆ ಆಡ್ತಾನೆ. ನನ್ನ ಅಷ್ಟು ದಡ್ಡ ಅಂತ ಅನ್ಕೊಂಡಿದ್ದಾನ ಅಂತ ಹೇಳ್ತಾ ತನ್ನ ಕೈಯಲ್ಲಿರೋ ಕಾರ್ಡನ್ನು ಅಬ್ಸರ್ವ್ ಮಾಡ್ದ. ಆ ಕಾರ್ಡಲ್ಲಿ ಫುಲ್ ಡೀಟೇಲ್ಸ್ ನೋಡಿದ್ಮೇಲೆ ಸೈಟ್ ಓನರ್ಗೆ ಭೂಮಿನೇ ಬಾಯಿ ಬಿಟ್ಟ ಹಾಗಾಯಿತು. ವಿರಾಜ್ ಕೊಟ್ಟಿರೋದು ಮಾಮೂಲಿ ಕಾರ್ಡ್ ಅಲ್ಲ, VIP ಕಾರ್ಡ್. ಈ ಕಾರ್ಡನ್ನು ರಿಸರ್ವ್ ಬ್ಯಾಂಕ್ ಇಶ್ಯೂ ಮಾಡುತ್ತೆ. ಹಾಗೆ ಇದನ್ನು ರಿಚೆಸ್ಟ್ ಆ್ಯಂಡ್ ವೆಲ್ ಡಿಗ್ನಿಫೈಡ್ ಪರ್ಸನ್ಸ್ಗೆ ಮಾತ್ರ ಪ್ರೊವೈಡ್ ಮಾಡ್ತಾರೆ. ಇನ್ ಶಾರ್ಟ್ ಆಗಿ ಹೇಳಬೇಕು ಅಂದರೆ ಈ ಕಾರ್ಡ್ ಆ ವ್ಯಕ್ತಿಯ ಸ್ಟೇಟಸ್ನ ಇಂಡಿಕೇಟ್ ಮಾಡ್ತಿತ್ತು. ಈಗ ಸೈಟ್ ಓನರ್ಗೆ ವಿರಾಜ್ ಎಷ್ಟು ರಿಚ್ ಅನ್ನೋದು ಅರ್ಥ ಆಯಿತು. ತಕ್ಷಣ ಎದ್ನೋ ಬಿದ್ನೋ ಅಂತ ವಿರಾಜ್ ಹೋದ ದಿಕ್ಕಿಗೆ ಓಡ್ ಹೋದ. ವಿರಾಜ್ ಹೊರಗಡೆ ನಿಂತ್ಕೊಂಡು ಯಾರಿಗೋ ಕಾಲ್ ಟ್ರೈ ಮಾಡ್ತಾ ಇದ್ದ. ತಕ್ಷಣ ಸೈಟ್ ಓನರ್ ಅವನ ಕಾಲಿಗೆ ಬಿದ್ದು, ಸರ್, ಐ ಆಮ್ ಸೋ ಸಾರಿ ಸರ್, ನಾನು ನಿಮ್ಮನ್ನು ತುಂಬ ಅಂಡರ್ ಎಸ್ಟಿಮೇಟ್ ಮಾಡಿದೆ. ನೀವು ಇಷ್ಟು ದೊಡ್ಡ ವ್ಯಕ್ತಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್, ಸಾರಿ ಸರ್ ಅಂತ ಬೇಡ್ಕೊಂಡ. ಇಟ್ಸ್ ಓಕೆ, ಬಟ್ ನನಗೆ ಎಲ್ಲ ಫಾರ್ಮಾಲಿಟೀಸ್ ಆದಷ್ಟು ಬೇಗ ಆಗಬೇಕು. ಎಸ್ ಸರ್, ನಾನು ಇವತ್ತೇ ಎಲ್ಲ ಫಾರ್ಮಾಲಿಟೀಸು ಮುಗಿಸ್ಬಿಡ್ತೀನಿ ಅಂತ ಹೇಳ್ತಾ ಸೈಟ್ ಓನರ್ ಎದ್ದು ನಿಂತು ವಿರಾಜ್ಗೆ ಸೆಲ್ಯೂಟ್ ಮಾಡ್ದ. ನಂತರ ವಿರಾಜ್ ಟ್ಯಾಕ್ಸಿಗೆ ಕೈ ಅಡ್ಡ ಮಾಡಿ, ಜ್ಯೋತಿ ಟವರ್ಗೆ ಹೋಗಬೇಕು, ಇಟ್ಸ್ ಅರ್ಜೆಂಟ್ ಅಂತ ಹೇಳಿ ಟ್ಯಾಕ್ಸಿಲಿ ಕೂತ್ಕೊಂಡು ಹೊರಟ. ಅವನು ಈ ಜ್ಯುವೆಲ್ಲರಿ ಬಗ್ಗೆ ತುಂಬ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಆದರೆ ಸುರಭಿ ಒಬ್ಳೆ ಅಲ್ಲಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾಳೋ ಅಂತ ವಿರಾಜ್ಗೆ ಟೆನ್ಷನ್ ಆಗ್ತಾ ಇತ್ತು. ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ತನ್ನ ಪವರಿಂದ ಜ್ಯುವೆಲ್ಲರಿನ ಎಕ್ಸಿಬಿಷನಲ್ಲಿ ಪ್ರೆಸೆಂಟ್ ಮಾಡ್ತಿದ್ದ. ಆದರೆ ಈ ವಿಷಯದಲ್ಲಿ ಅವನು ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಸುರಭಿ ಎಫರ್ಟ್ಸ್ ಹಾಳಾಗೋದು ಅವನಿಗಿಷ್ಟ ಇರಲಿಲ್ಲ. ವಿರಾಜ್ ಕಾರಲ್ಲಿ ಹೋಗ್ತಾ ಇದ್ದಾಗ ಹೇಮಂತ್ ಅವನಿಗೆ ಕಾಲ್ ಮಾಡ್ದ. ಐ ಆಮ್ ವೆರಿ ಸಾರಿ ಸರ್, ನೀವು ಹೇಳಿದ ಕೆಲಸ ನನ್ನ ಹತ್ರ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಮೇಡಮ್ಗೆ ಈ ಕಂಪ್ನಿಯಿಂದ ಮತ್ತೆ ಮತ್ತೆ ಅವಮಾನ ಆಗ್ತಾ ಇದೆ. ಇದಕ್ಕೆ ನೀವು ನನಗೆ ಏನು ಪನಿಷ್ಮೆಂಟ್ ಕೊಟ್ಟರು ನಾನು ತಗೊಳ್ತೀನಿ ಸರ್ ಅಂತ ಹಂಬಲಾಗಿ ಹೇಳ್ದ. ಮಿಸ್ಟರ್ ಹೇಮಂತ್, ನೀವು CCTV ಚೆಕ್ ಮಾಡಿದ್ರಾ ಅಂತ ವಿರಾಜ್ ಸೀರಿಯಸ್ ಆಗಿ ಕೇಳ್ದ. ಎಸ್ ಸರ್, ನಾನು ಚೆಕ್ ಮಾಡಿದೆ, ಬಟ್ ನಿನ್ನೆ ರಾತ್ರಿ ಸುಮಾರು 12ರಿಂದ 2 ಗಂಟೆ ಟೈಮಲ್ಲಿ CC ಕ್ಯಾಮ್ರಾ ಆಫ್ ಆಗಿತ್ತು. ಅದೂ ಅಲ್ಲದೆ ಆ ಟೈಮಲ್ಲಿ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಕೂಡ ಆಗಿತ್ತು. ಇದೆಲ್ಲ ನೋಡಿದ್ರೆ ಯಾರೋ ಪರ್ಪಸ್ಫುಲಿ ಮಾಡಿದ್ದಾರೆ ಅನಿಸ್ತಾ ಇದೆ. ಅವನ ಮಾತು ಕೇಳಿ ವಿರಾಜ್ ಜೋರಾಗಿ ಉಸಿರು ಬಿಡ್ತಾ, ಅದು ಯಾರೇ ಆಗಿದ್ರು ನನ್ನ ಕಣ್ಣಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಡೋಂಟ್ ವರಿ, ನಾನು ಎಲ್ಲ ಸರಿ ಮಾಡ್ತೀನಿ. ಆ್ಯಂಡ್ ಇದು ನಿನ್ನ ಮಿಸ್ಟೇಕ್ ಅಲ್ಲ, ರಿಲ್ಯಾಕ್ಸ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಹೇಮಂತ್ ಹೇಳಿರೋ ಎಲ್ಲ ಡೀಟೇಲ್ಸ್ ಕೇಳಿದ್ಮೇಲೆ ಅವನ ಕಣ್ಮುಂದೆ 3 ವ್ಯಕ್ತಿಗಳ ಮುಖ ಫ್ಲ್ಯಾಶ್ ಆಯಿತು. ಸಂಯುಕ್ತ, ರೋಹನ್ ಆ್ಯಂಡ್ ಭರತ್. ಲಾಸ್ಟ್ ಟೈಮ್ ಭರತ್ ವಾರ್ನ್ ಮಾಡಿರೋ ಮಾತು ವಿರಾಜ್ ಕಣ್ಮುಂದೆ ಬಂತು. ಅದು ಹೇಗೆ ಎಕ್ಸಿಬಿಷನಲ್ಲಿ ಜ್ಯುವೆಲ್ಲರಿ ಪ್ರೆಸೆಂಟ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಭರತ್ ಕೂಗಾಡಿದ್ದ. ಒಂದು ವೇಳೆ ಇದನ್ನು ಭರತ್ ಮಾಡಿದ್ರೆ ಅವನಿಗೆ ನರ್ಕ ತೋರಿಸೋದಂತೂ ಗ್ಯಾರಂಟಿ ಅಂತ ವಿರಾಜ್ ಹಲ್ ಕಡಿತಾ ಹೇಳ್ದ. ಈಗ ಅವನ ಕಣ್ಮುಂದೆ ಭರತ್ ಇದ್ದಿದ್ರೆ ಅವನು ಸುಟ್ಟು ಹೋಗ್ತಿದ್ದ. ಅಷ್ಟು ಸಿಟ್ಟು ವಿರಾಜ್ ಮುಖದಲ್ಲಿ ಕಾಣಿಸ್ತಾ ಇತ್ತು. ಕಿಂಗ್ ಆಫ್ ದ ವರ್ಲ್ಡ್ ವ್ಯಾಲ್ಯೂ ಸುಮಾರು 10ರಿಂದ 11 ಲಕ್ಷ ಇರಬಹುದು. ಬಟ್ ಮನಿ ಈಸ್ ನಾಟ್ ಮ್ಯಾಟರ್ ಫಾರ್ ಮೀ. ಆದರೆ ಇದು ಸುರಭಿ ಫಸ್ಟ್ ಪ್ರಾಜೆಕ್ಟ್. ಈ ಡ್ರೀಮ್ ಪ್ರಾಜೆಕ್ಟಿಗೋಸ್ಕರ
ಅವಳು ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ನಾನು ನೋಡಿದ್ದೀನಿ. ಅವಳು ಎಫರ್ಟ್ ಈ ರೀತಿ ವೇಸ್ಟ್ ಆಗೋಕೆ ನಾನು ಖಂಡಿತ ಬಿಡಲ್ಲ. ಯಾರು ಅವಳ ಪ್ರಾಜೆಕ್ಟನ್ನು ಸ್ಪಾಯ್ಲ್ ಮಾಡಿದಾರೋ ಅವರು ನನ್ನ ಕೈಯಿಂದಾನೇ ಸಾಯ್ತಾರೆ ಅಂತ ವಿರಾಜ್ ಮನ್ಸಲ್ಲೇ ಶಪಥ ಮಾಡ್ದ. ಅರ್ಧ ಗಂಟೆ ಒಳಗೆ ವಿರಾಜ್ ಜ್ಯೋತಿ ಟವರ್ಸ್ಗೆ ರೀಚ್ ಆದ. ಸುರಭಿ ಈಗ ಎಲ್ಲಿರ್ತಾಳೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಲಿಫ್ಟಿಂದ 23rd ಫ್ಲೋರ್ಗೆ ಹೋದ. ಎಲ್ಲ ಫ್ಲೋರಲ್ಲಿರೋ ಎಂಪ್ಲಾಯೀಸ್ ಆ ಫ್ಲೋರಲ್ಲಿ ಒಟ್ಟುಗೂಡಿದ್ರು. ಎಲ್ಲರೂ ಸುರಭಿ ಬಗ್ಗೆ ಗುಸುಗುಸು ಅಂತ ಮಾತಾಡ್ತಾ ಇದ್ರು. ಒಳಗಡೆ ಕಾನ್ಫರೆನ್ಸ್ ಹಾಲಲ್ಲಿ ಜೋರ್ ಮಾತುಗಳು ಕೇಳಿಬರ್ತಾ ಇತ್ತು. 20 ಜನ ಸೀನಿಯರ್ ಎಕ್ಸಿಕ್ಯೂಟಿವ್ ಎಲ್ಲರೂ ಒಂದೇ ಸಮನೆ ಸುರಭಿ ಮೇಲೆ ಕೂಗಾಡ್ತಾ ಇದ್ರು. ನಾಳೆನೇ ಎಕ್ಸಿಬಿಷನ್, ಅದು ಹೇಗೆ ರಾತ್ರೋರಾತ್ರಿ ಕಿಂಗ್ ಆಫ್ ದಿ ವರ್ಲ್ಡ್ ಜ್ಯುವೆಲರಿ ಮಿಸ್ ಆಗೋಕೆ ಸಾಧ್ಯ? ಸುರಭಿ, ಈ ಪ್ರಾಜೆಕ್ಟ್ ನಿಂದು ತಾನೆ, ಯಾಕಿಷ್ಟು ಇರ್ರೆಸ್ಪಾನ್ಸಿಬಲ್ ಆದೆ? ನಮ್ಮ ಕಂಪ್ನಿ ಈ ಜ್ಯುವೆಲರಿ ಬಗ್ಗೆ ತುಂಬ ಪಬ್ಲಿಸಿಟಿ ಕೊಟ್ಟಿದೆ. ಅದಕ್ಕೋಸ್ಕರ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ದೀವಿ. ಈಗ ಜ್ಯುವೆಲರಿ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ? ಪಬ್ಲಿಕ್ ನಮ್ಮ ಬಗ್ಗೆ ಏನು ಮಾತಾಡ್ಬೋದು? ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ಅಂತ ಒಬ್ಬ ಸೀನಿಯರ್ ಎಕ್ಸಿಕ್ಯೂಟಿವ್ ಬೈದ. ಏನ್ ಸುರಭಿ ನೀನು, ನಿನ್ನಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಜ್ಯುವೆಲರಿ ಬೆಲೆ 10 ಲಕ್ಷ. ದುಡ್ಡಿನ ಆಸೆಗೋಸ್ಕರ ಹೊರಗಡೆ ವ್ಯಕ್ತಿಗಳ ಜೊತೆ ಸೇರಿ ನೀನೇ ಆ ಜ್ಯುವೆಲರಿನ ಪಾಸ್ ಮಾಡಿರ್ಬೋದು, ಯಾರಿಗ್ ಗೊತ್ತು ಅಂತ ಮತ್ತೊಬ್ಬ ಸೀನಿಯರ್ ಎಕ್ಸಿಕ್ಯೂಟಿವ್ ಸುರಭಿ ಮೇಲೆ ಸುಳ್ಳು ಆರೋಪ ಮಾಡ್ದ. ಆಗ ಎಲ್ರೂ ಸುರಭಿನ ಡೌಟಿಂದ ನೋಡೋಕ್ ಶುರು ಮಾಡಿದ್ರು. ಎಲ್ರೂ ನೋಟ ಚುಚ್ಚು ಮಾತು ಕೇಳಿ ಸುರಭಿ ಕಣ್ಮುಚ್ಕೊಂಡು ಕಣ್ಣೀರ್ ಹಾಕಿದ್ಲು. ನೋ, ಯು ಆರ್ ಆಲ್ ರಾಂಗ್. ಸುರಭಿ ಇಂಥ ಕೆಲಸ ಮಾಡಿದಾಳೆ ಅನ್ನೋದಕ್ಕೆ ನಿಮ್ ಹತ್ರ ಏನಾದ್ರೂ ಪ್ರೂಫ್ ಇದೆಯಾ? ಯಾರ ಮೇಲಾದ್ರೂ ಆರೋಪ ಮಾಡೋಕ್ಕೂ ಮುಂಚೆ ಪ್ರೂಫ್ ಕೈಯಲ್ಲಿ ಇಟ್ಕೊಂಡು ಮಾತಾಡಬೇಕು ಅನ್ನೋ ವಾಯ್ಸ್ ಕೇಳಿಸ್ತು. ಆ ವಾಯ್ಸ್ ಕೇಳ್ತಿದ್ದ ಹಾಗೆ ಸುರಭಿ ಕಣ್ಣು ಓಪನ್ ಮಾಡಿ ಡೋರ್ ಹತ್ರ ನೋಡಿದ್ಲು. ವಿರಾಜ್! ಅವನು ನೋಡ್ತಿದ್ದ ಹಾಗೆ ಸುರಭಿಗೆ ಏನೋ ಒಂದು ರೀತಿ ಧೈರ್ಯ ಬಂದ ಹಾಗಾಯ್ತು. ಅವಳು ಓಡ್ ಹೋಗಿ ವಿರಾಜ್ನ ಗಟ್ಟಿಯಾಗಿ ತಪ್ಕೊಂಡು, ವೀರ್, ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ, ನಾನು ಅಂತ ಹೇಳ್ತಾ ಬಿಕ್ಕಿ ಬಿಕ್ಕಿ ಅಳೋಕ್ ಶುರು ಮಾಡಿದ್ಲು. ಅವಳು ಕಣ್ಣೀರು ನೋಡಿ ವಿರಾಜ್ಗೆ ತುಂಬ ನೋವಾಯ್ತು. ತಕ್ಷಣ ಅವಳನ್ನ ತನ್ನಿಂದ ದೂರ ಸರಿಸಿ ಅವಳು ಕಣ್ಣೀರನ್ನು ಒರೆಸ್ತಾ, ಶ್, ಅಳಬೇಡ, ನನಗೆ ಗೊತ್ತು ಇದರಲ್ಲಿ ನಿನ್ನ ತಪ್ಪಿಲ್ಲ ಅಂತ. ಐ ಬಿಲೀವ್ ಯು ಆ್ಯಂಡ್ ಟ್ರಸ್ಟ್ ಮೀ, ನಾನೆಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ದ. ಅವನ ಮಾತಲ್ಲಿ ಏನು ಮ್ಯಾಜಿಕ್ ಇದೆಯೋ ಗೊತ್ತಿಲ್ಲ. ವಿರಾಜ್ ಹಾಗೆ ಹೇಳ್ತಿದ್ದ ಹಾಗೆ ಸುರಭಿ ಕಣ್ಣೀರು ಒರೆಸ್ಕೊಳ್ತಾ ಅಂತ ತಲೆ ಆಡಿಸಿದ್ಲು. ಗಂಡ ಹೆಂಡತಿ ಬಾಂಡಿಂಗ್ ನೋಡಿ ಸಂಯುಕ್ತಾಗೆ ಉರಿದೋಯ್ತು. ನಂತರ ಏನೋ ನೆನಪು ಮಾಡ್ಕೊಳ್ತಾ ಅವಳ ಮುಖದಲ್ಲಿ ಕಿಲ್ಲರ್ ಸ್ಮೈಲ್ ಬಂತು. ಕೇವಲ ಪಾಕೆಟ್ ಎಫ್ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.